ನಮಸ್ಕಾರ. NKS ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಲಕ್ಷ್ಮೇಶ್ವರ ತಾಲೂಕಿನಾದ್ಯಂತ ಸಂಚರಿಸಿ ರೈತರು ಹಾಗೂ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸುವ ಕಾರ್ಯಕ್ರಮದಲ್ಲಿ ರಾಜ್ಯ ರೈತೋದಯ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಬಿಟಿ ಚಂದ್ರಶೇಖರ್ ಅವರು ತೊಡಗಿಸಿಕೊಂಡಿದ್ದಾರೆ. ಈ ಕುರಿತಾದ ಹೆಚ್ಚಿನ ವಿವರ ಇಲ್ಲಿದೆ ನೋಡಿ. ಶಿರಹಟ್ಟಿ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಸಂಚರಿಸುತ್ತಿರುವ ಅವರು ರೈತರು ತಮ್ಮ ಜಮೀನಿಗೆ ತೆರಳುವ ರಸ್ತೆಗಳು ಸೇರಿದಂತೆ ಗ್ರಾಮದ ವಿವಿಧ ಸಮಸ್ಯೆಗಳನ್ನು ಸ್ಥಳೀಯರಿಂದಲೇ ಖುದ್ದಾಗಿ ತಿಳಿದುಕೊಳ್ಳುತ್ತಿದ್ದಾರೆ. ಮುಖ್ಯವಾಗಿ ಲಕ್ಷ್ಮೇಶ್ವರ ತಾಲೂಕಿನ ದೊಡ್ಡೂರು ಗ್ರಾಮದ ಬಳಿ ಇರುವ ಹಳ್ಳದ ಸೇತುವೆಯು ಮೇಲ್ದರ್ಜೆಗೇರದೆ ಬಹುದಿನಗಳಿಂದ ಹಾಗೆಯೇ ಉಳಿದುಕೊಂಡಿದೆ. ಇದರಿಂದ ಮಳೆಗಾಲದಲ್ಲಿ ಸಾರ್ವಜನಿಕರು ಹಾಗೂ ವಾಹನ ಸವಾರರು ಪರದಾಡುವಂತಾಗಿದೆ. ಈ ಬಗ್ಗೆ ರಸ್ತೆಯಲ್ಲಿ ಸಾಗುತ್ತಿದ್ದ ರೈತ ಮಹಿಳೆಯರು ಹಾಗೂ ವಾಹನ ಸವಾರರಿಂದ ಅಹವಾಲು ಸ್ವೀಕರಿಸಿದ ಚಂದ್ರಶೇಖರ್ ಅವರು ಹಾಳಾಗಿರುವ ರಸ್ತೆಗಳು ಮತ್ತು ಸೇತುವೆಯ ದುಸ್ಥಿತಿಯ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಸಮಸ್ಯೆಗಳನ್ನು ಆಲಿಸಿದ ಅವರು ಸೂಕ್ತ ಪರಿಹಾರಕ್ಕಾಗಿ ಒತ್ತಾಯಿಸಿದ್ದಾರೆ. ನಾನೇ ಮಾಡಿದ್ದು 1008 ಮದುವೆ. ನಿಮ್ ಇಡೀ ಶಿರಹಟ್ಟಿ ಕ್ಷೇತ್ರ ಪೂರ್ತಿ ರೋಡ್ಗಳು ಬಾರಿ ಚೆನ್ನಾಗಿತ್ತಲ್ಲ. ಸಿಗ್ಲಿ ಸದ್ಯ ಸಿಗ್ಲಿ ಹೋಗವ್ರಿ ಇಲ್ಲಿ ಹುಡುಗರು ದೊಡ್ಡೂರು ಹಳ್ಳಿ ಹುಡುಗರಲ್ಲ ನಮ್ಮ ಬಸ್ಸಿಗೆ ಹತ್ತೆ ಹೋಗ್ಬೇಕ್ರಿ. ಅಲ್ಲಿ ಮಳಿ ಬಂತಂದ್ರ ಅಲ್ಲಿ ಎಷ್ಟು ವರ್ಷ ಆಯ್ತು ಹಿಂಗೆ ಆಗಿ ರೋಡ್ ಇವು? ರಮಣರದಾಗ ಆಗಿದ್ರಿ ಇದು. ಅವಾಗ್ಲೂ ಹಿಂಗೆ ಐತು ಬರೋ MLA ಯಾರು ಮಾಡ್ಕೊಡಕತ್ತಿಲ್ಲ. ಡಾಕ್ಟರ್ ನಂಗ ಹೋದ್ರಿ ಇದು ಹಾಳ ಬಂತಂದ್ರ ಅಷ್ಟು ಬಸ್ ಕರ್ಕೊಂಡು ಹೋಗಿದ್ದಿಲ್ಲ ಆದ್ರೂ ರೆಡಿ ಮಾಡಿಲ್ಲ. ನಾವೇ ದುಡ್ಡು ಹಾಕಿ ಮಾಡೋದಂತಾನ, ನಾವೇ ರೊಕ್ಕ ಹಾಕಿ ಮಾಡೋದಂತಾನ. ಆಮೇಲೆ ನಾವೇನದು ಅಕ್ಕ ನಿಮ್ ಮಕ್ಳೇ ಓಡಾಡೋದಲ್ಲ, ನಾಳೆ ಯಾರು ನೀವು ಓಟ್ ಹಾಕ್ಬೇಕಲ್ಲ, ವಿಚಾರ ಮಾಡಿ ಹಾಕ್ಬೇಕಲ್ಲ. ಮಾತಾಡಕ್ ಬಂದಿಲ್ಲ, ರೋಡ್ ಬೇಕಾ ಬೇಡ? ಇನ್ನೊಬ್ಬ ಕಷ್ಟ ನಿಮ್ ಕಷ್ಟ ಗೊತ್ತಾಗ್ಬೇಕಲ್ಲ ಜನಗಳಿಗೆ. ಡ್ರೈವ್ ಮಾಡಿಸ್ತಾ ಇದ್ದೀವಿ ರೋಡ್ಗೋಸ್ಕರ. ಈ ಲಕ್ಷ್ಮೇಶ್ವರದಿಂದ ಇದ್ರವರೆಗೆ ಅದು ಬಲೆ ಹೊತ್ತು ರೋಡ್ ಕಷ್ಟಪಟ್ಟಿದೆಯಲ್ಲ ನಿಮಗೆಲ್ಲ. 2 ಕಿಲೋಮೀಟರ್ ಮಾಡ್ತಿದಾರೆ ಅವರು, ಮತ್ತೆ ಇಲ್ಲಿ ಗಂಟೆ ಮಾಡ್ಬೇಕಲ್ಲ. 25 ಕಿಲೋಮೀಟರ್ ಇದ್ದಾರೆ ಬಲೆ ಹೊತ್ತು. ಇದು ಮಾರ್ಗಗಳ ಅವಶ್ಯಕತೆ ಇದೆಯಲ್ಲ ನಿಮಗೆ ಅಲ್ವಾ? ಸರ್ಕಾರಗಳು ಮಾಡ್ಬೇಕು ಇದನ್ನ. ಯಾವ್ದಾದ್ರನ್ನ ಫ್ರೀ ಕೊಡಬೇಕು. ಇಂಥ ಓಡಾಡ ರೋಡ್ ಮಾಡಿದ್ರೆ ಮಿಸ್ಟಾಗಿ ಬಸ್ ಉಳ್ಕೊಂಡ್ರೆ ಆಲ್ರೆಡಿ ಉಳ್ಕೊಂಡಿದೆ ಅಂತ ಈ ಬಸ್ನಲ್ಲಿ ಮತದಾರ ಯೋಚನೆ ಮಾಡ್ತಿಲ್ಲ ಅಷ್ಟೇ, ಇನ್ನೇನಿಲ್ಲ. ತಪ್ಪ ಹೌದಲ್ಲ, ಮತದಾರ ಯೋಚನೆ ಮಾಡಿ ಆಗ್ತದೆ. ಹೆಲ್ಮೆಟ್ ಹಾಕಪ್ಪ.